ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಇತ್ತು. ಅದನ್ನು 1528ರಲ್ಲಿ ಕೆಡವಿದ ಬಾಬರ್ ಬಾಬ್ರಿ ಮಸೀದಿ ನಿರ್ಮಿಸಿದ. 1992ರಲ್ಲಿ ರಾಮ ರಥಯಾತ್ರೆ ಶುರುವಾಯಿತು. ಶ್ರೀರಾಮ ಜನ್ಮಭೂಮಿಗಾಗಿ ಹೋರಾಡಿ 2,000 ಹಿಂದೂ ಕರಸೇವಕರು ಹುತಾತ್ಮರಾದರು. ರಾಮ ಮಂದಿರದ ಒಟ್ಟು ಜಾಗ 70 ಎಕರೆ. ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಪಡೆದದ್ದು 2.7 ಎಕರೆ ಜಾಗ. ಮಂದಿರ ಕಟ್ಟಲು ಸುಪ್ರೀಂ ಕೋರ್ಟ್ ಆದೇಶ ಬಂದದ್ದು 2019. ರಾಮ ಮಂದಿರ ಕಟ್ಟಲು ಶಂಕುಸ್ಥಾಪನೆ 2020. ಶ್ರೀರಾಮನ ಪ್ರತಿಷ್ಠಾಪನೆ ಜನವರಿ 22, 2024. ರಾಮ ಮಂದಿರಕ್ಕೆ ಸಂಗ್ರಹವಾದ ದೇಣಿಗೆ 5,300 ಕೋಟಿ. ಉತ್ತರ ಪ್ರದೇಶದಿಂದ 2,100 kg ತೂಕದ ಅಷ್ಟಧಾತುಗಳ ಗಂಟೆ. ತೆಲಂಗಾಣದ 9 kg ತೂಕದ ಬಂಗಾರದ ಪಾದುಕೆಗಳು. ಸೂರತ್ ಬಂಗಾರದ ವ್ಯಾಪಾರಿಯಿಂದ 5,000 ಅಮೆರಿಕನ್ ವಜ್ರಗಳಿಂದ ತಯಾರಿಸಿದ ನಕ್ಲೆಸ್. ನೇಪಾಳದ ಜನಕನ ಊರಿನಿಂದ 3,000 ವಿವಿಧ ಬೆಳ್ಳಿ ಬಂಗಾರದ ಉಡುಗೊರೆಗಳು. ಉತ್ತರ ಪ್ರದೇಶದ ಬೀಗದ ವ್ಯಾಪಾರಿಯಿಂದ 400 kg ತೂಕದ 10 ಅಡಿಯ ಬೀಗ. ಉತ್ತರ ಪ್ರದೇಶದ ತರಕಾರಿ ವ್ಯಾಪಾರಿಯಿಂದ 8 ದೇಶಗಳ ಸಮಯ ತೋರಿಸುವ ಬೃಹತ್ ಗಡಿಯಾರ. ಅಹಮದಾಬಾದ್ನಿಂದ 11.5 kg ಬೆಳ್ಳಿ ಬಂಗಾರದ ಮಿಶ್ರಿತ ಬಿಲ್ಲುಬಾಣ. ಗುಜರಾತಿನಿಂದ 108 ಅಡಿ 3,614 kg ತೂಕದ ಕಿಲೋಮೀಟರುಗಳಷ್ಟು ಸುವಾಸನೆ ಬೀರುವ ಅಗರಬತ್ತಿ. ಗುಜರಾತಿನಿಂದ ಒಟ್ಟು 5,500 kgಯ ಕಂಚಿನ 7 ಧ್ವಜಸ್ತಂಭಗಳು. ಈ ಪುಣ್ಯ ಭೂಮಿಯ ತಾಕತ್ತು ಸನಾತನ ಧರ್ಮದ ಪುನರುತ್ಥಾನದ ವರ್ಚಸ್ಸು. ಜೈ ಶ್ರೀರಾಮ್.